ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಕುಸುಮಾವತಿ ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ? ನಾವು ಅರವತ್ತೊಕ್ಲು ಗ್ರಾಮ ಪಂಚಾಯತಿಯಿಂದ ನಮ್ಮ ಅರವತ್ತೊಕ್ಲು ಜನತೆ ನಮ್ಮನ್ನು ಆರಿಸಿದ್ದಾರೆ ಪಂಚಾಯತಿ ಮೆಂಬರ್ ಆಗಿ. ಮತ್ತೆ ನಮಗೆ ಈಗ ಬರುವ ಅನುದಾನದಲ್ಲಿ ನಾವು ಎಲ್ಲ ಪಂಚಾಯತಿಯಲ್ಲಿ ಅಂದರೆ ನಮಗೆ 6 ಗ್ರಾಮ ಬರುತ್ತೆ ಅಲ್ವಾ, ಅದಕ್ಕೆ ಎಲ್ಲ ನಾವು ಹಂಚ್ಕೊಂಡು ಕೆಲಸ ಮಾಡ್ತೀವಿ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾವು ಬಿಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಬಿಜೆಪಿ. ಒಟ್ಟು ಮತಗಳು ಎಷ್ಟಿದ್ವು? 560 ಮತಗಳಿದ್ದಾವೆ. ಎಷ್ಟು ಮತಗಳ ಅಂತರದಲ್ಲಿ ನೀವು ಗೆದ್ರಿ? ಒಂದು 80 ಮತಗಳಲ್ಲಿ ನೀವು ಗೆದ್ದಿದ್ದೀರಾ. ತಮ್ಮ ವೃತ್ತಿ ಏನಾಗಿತ್ತಮ್ಮ ಮುಂಚೆ? ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ರಾಜಕೀಯಕ್ಕೆ ಬರಕ್ ಮುಂಚೆ? ವ್ಯವಸಾಯ. ನಮಗೆ ವ್ಯವಸಾಯ ಮಾಡ್ತೀರಾ? ರಾಜಕೀಯದಲ್ಲಿ ಒಲವು ಹೇಗ್ ಮೂಡ್ತು ನಿಮ್ಗೆ? ವ್ಯವಸಾಯ ಮಾಡ್ತಾ ಇದ್ದು ನೀವು, ರಾಜಕೀಯ ಕಡೆ ಹೇಗ ಒಲವು ಮೂಡ್ತಮ್ಮ ನಿಮ್ಗೆ? ಒಲವು ಅಂತ ಹೇಳಿದ್ರೆ ನಮ್ಮ ತಂದೆ ಇರುವಾಗಲೇ ಅದರಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಇದ್ದಿದ್ದಕ್ಕೆ ನಮಗೆ ಸ್ವಲ್ಪ ಅದರಲ್ಲಿ ಅಭಿರುಚಿ ಇತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ರಾಜಕೀಯದ ಅನುಭವ ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮ್ಗೆ? ಅದೇ 30 ವರ್ಷದಿಂದ ನಮ್ಮ ತಂದೆ ಇರುವಾಗಲೇ ಅದರ ಬಗ್ಗೆ ಸ್ವಲ್ಪ ಒಲವು ಇತ್ತು. 30 ವರ್ಷದಿಂದ ನೀವು ರಾಜಕೀಯದ ಬಗ್ಗೆ ಗಮನ ಇದೆ. ಇವಾಗ ಗೆದ್ದು 2.5 ವರ್ಷ ಕಳೆದಿದೆ. ಈ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಸವಲತ್ತುಗಳನ್ನ ಮಾಡಿಕೊಂಡಿದ್ದೀರಾ? ಅದೇ ಗ್ರಾಮಕ್ಕೆ ನೀರಿಂದು ಸೌಲಭ್ಯ, ಆಮೇಲೆ ಸ್ಕೂಲ್ಗಳಲ್ಲಿ ಆಟದ ಮೈದಾನ, ಆಮೇಲೆ ಶೌಚಾಲಯ, ಅವುಗಳನ್ನೆಲ್ಲ ಮಾಡಿಸಿಕೊಟ್ಟಿದ್ದೀವಿ. ಮತ್ತೆ ಕೆಲವು ಕಡೆಗೆ ಇದಿಲ್ಲ, ವಿದ್ಯುತ್ ಇರಲಿಲ್ಲ, ಅದರದ್ದು ಮಾಡಿಸಿದ್ದೀವಿ. ಮತ್ತೆ ಬಾವಿಗಳು ಮತ್ತೆ ಕೆಲವರಿಗೆ ಮನೆ ಅದೆಲ್ಲ ಮಾಡ್ತಿದ್ವಿ. ಇನ್ನು ಮಾಡ್ಲಿಕ್ಕೂ ಅನುದಾನ ಬಂದ್ರೆ ಮಾಡಿಸಿ ಕೊಡ್ತೀವಿ ನಾವು. ರಾಜಕೀಯ ಅನುಭವ ಹೇಗಿದೆ ಅನ್ನಿಸ್ತಾ ಇದೆ ನಿಮಗೆ? ಒಳ್ಳೇದೇ ಅದು. ಅಂದ್ರೆ ನಾವು 4 ಜನರ ಸೇವೆ ಮಾಡ್ತೀವಿ ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ ಕೆಲಸ ಮಾಡಕ್ಕೆ. ಈಗ ಇನ್ನ ಮುಂದೆ 2.5 ವರ್ಷ ಇದೆ, ಇನ್ನ ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಇದೆ ಅಂದ್ರೆ ನಮ್ಮ ರೋಡ್ ಒಂದು ಒದಗಿ ಇನ್ನೊಂದು ಜಾಗಕ್ಕೆ ಕನೆಕ್ಟ್ ಆಗಿ ನಮ್ಮ ರೋಡಿಗೆ, ನಮ್ಮ ಊರಿನ ಜನತೆಗೆ ಒಳ್ಳೇದಾಗ್ಬೇಕು. ಬಸ್ಸು ಸ್ವಲ್ಪ ತುಂಬಾ ಓಡಾಡುವಾಗೆ ಆಗ್ಬೇಕು. ಇದೆಲ್ಲ ನಮಗೆ ಒಂದು ಇದೆ ಒಂದ್ಸಲಿ. ಮತ್ತೆ ಒಂದು ನಮ್ಮ ದವಸ ಭಂಡಾರ ಒಂದು ಇತ್ತು ಮೊದಲು, ಅದು ಈಗ ಇಲ್ಲ. ಅದು ಪುನಃ ಮಾಡ್ಬೇಕು ಅಂತ ಇದೆ. ಅದಕ್ಕೆ ಜನರ ಸಹಕಾರ ಬೇಕಾಗುತ್ತೆ. ಈ ರಾಜಕೀಯ ಅಲ್ಲದೆ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಹೌದೌದು, ಸ್ವಸಹಾಯ ಸಂಘ ಇಂಥವೆಲ್ಲ ಇದೆ. ಸ್ವಸಹಾಯ ಸಂಘ ಆಮೇಲೆ ಏನಿಲ್ಲ, ನಮ್ದು ಇಲ್ಲಿ ಒಂದೇ ಸ್ವಸಹಾಯ ಸಂಘ ಇರೋದು. ಮುಂಚೆ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇ ಮೊದಲು? ಇಲ್ಲ, ಇದ್ರು, ತಂದೆ ಇದ್ರು. ತಂದೆ ರಾಜಕೀಯದಲ್ಲಿ ಇದ್ರು. ಅವರ ಹೆಸರನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀರಾ? CS ಚಿನ್ನಪ್ಪ ಅಂತ. ಅವ್ರು ಯಾವ ಪಾರ್ಟಿಗೋಸ್ಕರ ವರ್ಕ್ ಮಾಡ್ತಿದ್ರು? ಕಾಂಗ್ರೆಸ್ ಅಲ್ಲೇ ಇದ್ರು. ನೀವು ಸ್ಫೂರ್ತಿ ತಂದೆನೇ? ಓಕೆ. ನೀವು ಉಳಿದ ಗ್ರಾಮಸ್ಥರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರಾಮದ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮ್ಮನ್ನು ಗೆಲ್ಸೋದಕ್ಕೆ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಗ್ರಾಮ ಜನತೆಗಲ್ಲ, ಗ್ರಾಮದ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಸದಸ್ಯರು ಇದಾರಲ್ಲ, ನಾವು ಎಲ್ಲರೂ ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಆ ಭಾವನೆಯಲ್ಲಿ ಇದ್ದೀವಿ. ಎಲ್ಲರೂ ಒಂದೇ ಕುಟುಂಬದವರಾಗಿದ್ದೀವಿ. ಪರಸ್ಪರ ಹೆಲ್ಪ್ ಮಾಡಿಕೊಳ್ಳೋದು, ಮಾತುಕತೆ ಎಲ್ಲ ಅಂದ್ರೆ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಒಳ್ಳೆ ಇದ್ದೀವಿ. ಒಂಚೂರು ಭೇದ ಭಾವ ಇಲ್ಲ ನಮ್ಮಲ್ಲಿ, ಪ್ರೀತಿ ವಿಶ್ವಾಸ ಇದೆ. ತಾವು ಗೆಲ್ಲೋಕೆ ಸ್ಥಾನಕ್ಕೆ ಬರಕ್ಕೆ ನಿಮ್ಮ ಜನತೆಯ, ಗ್ರಾಮದ ಜನತೆಯ ಕಾರಣ. ಈ ಮೂಲಕ ನಿಮ್ಮ ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅವ್ರಿಗೆ ಏನ್ ಹೇಳೋದು? ನಮ್ಮನ್ನು ಗೆಲ್ಸಿದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅವರಿಗೆ. ಹೌದು. ಓಕೆ. ಇಷ್ಟು ಸಮಯದ ಕಾಲ ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಧನ್ಯವಾದ. ನಮಸ್ತೆ.